ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಯಾವ ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಮಾಹಿತಿ ಎಲ್ಲ ಪೋಷಕರಿಗೂ ತುಂಬ ಮುಖ್ಯ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ಅಥವಾ ನಿಮ್ಮ ಮಕ್ಕಳು JNV ಸೆಲೆಕ್ಟ್ ಆಗಿದ್ದರೆ, ನೀವು ಸರಿಯಾದ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡದಿದ್ದರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಡಿಯೋ ತುಂಬಾ ಮುಖ್ಯವಾಗಿರುತ್ತೆ. ಈಗ ಒಂದೊಂದೇ ಎಲ್ಲ ದಾಖಲೆಗಳನ್ನು ನೋಡೋಣ, ಯಾವ್ಯಾವ ದಾಖಲೆಗಳು ನಿಮ್ಮ ಹತ್ರ ಇರಬೇಕು ಅಡ್ಮಿಷನ್ ಟೈಮಲ್ಲಿ ಅಂತ. ಮೊದಲಿಗೆ ಬಂದುಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಅಥವಾ ಜನನ ಪ್ರಮಾಣ ಪತ್ರ. ಇದು ಸಂಬಂಧಿತ ಸರ್ಕಾರದಿಂದ ನೀಡಲಾದ ಬರ್ತ್ ಸರ್ಟಿಫಿಕೇಟ್ ಕಾಪಿ ಅನ್ನೋದು ಕಡ್ಡಾಯವಾಗಿರಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಅರ್ಹತಾ ದಾಖಲೆಗಳು ಅಂತಂದರೆ ನವೋದಯ ವಿದ್ಯಾಲಯ ಸಮಿತಿ ನಿಯಮಗಳ ಪ್ರಕಾರ ಬೇಕಾದ ಎಲಿಜಿಬಲ್ ಪ್ರೂಫ್ಸನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಮೂರನೇ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ಗ್ರಾಮೀಣ ಕೋಟಾ ಪ್ರಮಾಣ ಪತ್ರ, ರೂರಲ್ ಕೋಟಾ. ಗ್ರಾಮೀಣ ಕೋಟಾ ಅಡಿಯಲ್ಲಿ ಅಪ್ಲೈ ಮಾಡಿದವರು 3, 4, 5ನೇ ತರಗತಿಯ ರೂರಲ್ ಸ್ಕೂಲ್ನಲ್ಲಿ ಓದಿದ್ದೀರಾ ಎಂದು ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತದೆ. ಅದೇ ರೀತಿ ನಾಲ್ಕನೇ ಒಂದು ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ರೆಸಿಡೆನ್ಸ್ ಸರ್ಟಿಫಿಕೇಟ್, ನಿವಾಸ ಪ್ರಮಾಣ ಪತ್ರ. ಅಭ್ಯರ್ಥಿ ಓದಿದ ಜಿಲ್ಲೆಯಲ್ಲೇ ಪೋಷಕರ ವ್ಯಾಲಿಡ್ ರೆಸಿಡೆನ್ಸ್ ಪ್ರೂಫ್ ಅನ್ನೋದು ನೀಡಬೇಕಾಗಿರುತ್ತದೆ. 5ನೇ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್. ಸೊ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಧಾರ್ ಕಾರ್ಡ್ ಆ್ಯಕ್ಟ್ 2016 ಪ್ರಕಾರ ಆಧಾರ್ ಕಾರ್ಡ್ ಕಾಪಿ ಕಡ್ಡಾಯವಾಗಿರುತ್ತೆ. ಸೊ ಆಧಾರ್ ಕಾರ್ಡ್ ಇರಲೇಬೇಕಾಗಿರುತ್ತೆ. ಶಾಲಾ ಮುಖ್ಯೋಪಾಧ್ಯಾಯರಿಂದ ಪ್ರಮಾಣ ಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟ್. 3, 4, 5ನೇ ತರಗತಿಯಲ್ಲಿ ಸ್ಟಡಿ ಮಾಡಿರೋ ಒಂದು ಡೀಟೇಲ್ಸ್ ಹೆಡ್ ಮಾಸ್ಟರ್ ಸರ್ಟಿಫೈಡ್ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ. ಸೊ ಇದು ಬಂದುಬಿಟ್ಟು ವಿದ್ಯಾರ್ಥಿ ಆರೋಗ್ಯವಾಗಿದ್ದಾನೆ ಎಂದು ಡಾಕ್ಟರ್ ಸರ್ಟಿಫಿಕೇಟ್ ಒಂದು ಮಾಡಿ ಕೊಡಬೇಕಾಗಿರುತ್ತೆ. ಮೈಗ್ರೇಷನ್ ಅಂಡರ್ಟೇಕಿಂಗ್ ಅಂತ ಸ್ಥಳಾಂತರಕ್ಕೆ ಸಂಬಂಧಿಸಿದ ಅಂಡರ್ಟೇಕಿಂಗ್ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅಂಗವೈಕಲ್ಯ ಪ್ರಮಾಣ ಪತ್ರ, ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅಂದರೆ ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರ್ತಾರೋ ಅವ್ರು ಮಾತ್ರ ಈ ಒಂದು ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ. 10ನೇ ಒಂದು ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ SC ಅಥವಾ ST ಪ್ರಮಾಣ ಪತ್ರ. ಯಾರು SC ST ಒಂದು ಕ್ಯಾಸ್ಟ್ ರಿಸರ್ವೇಷನಲ್ಲಿ ಸೀಟ್ ಎಲಿಜಿಬಲ್ ಇದ್ದಾರೋ ಸೊ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಅದೇ ರೀತಿ 11ನೇ ಒಂದು ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ OBC ಪ್ರಮಾಣ ಪತ್ರ ಅಂದರೆ ಸೆಂಟ್ರಲ್ ಲಿಸ್ಟ್ ಪ್ರಕಾರ ಇರುವ OBC ಸರ್ಟಿಫಿಕೇಟನ್ನು ಕೊಡಬೇಕಾಗಿರುತ್ತೆ. ಸೊ ಇವು ಬಂದುಬಿಟ್ಟು 11 ಡಾಕ್ಯುಮೆಂಟ್ಸ್ ಅನ್ನೋದು ತುಂಬ ಮುಖ್ಯವಾಗಿ ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಸೊ ಯಾರೆಲ್ಲ ಒಂದು ಅಡ್ಮಿಷನ್ ಕನ್ಫರ್ಮ್ ಆದ ನಂತರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ TC ಅನ್ನು ಯಾವ ಸ್ಕೂಲಲ್ಲಿ ಓದ್ತಿದ್ದಾರೋ ಸೊ ಅವರು DEO ಅಥವಾ BEO ಕೌಂಟರ್ ಸೈನ್ ಮಾಡಿಸ್ಕೊಂಡು ಸಬ್ಮಿಟ್ ನೀಡಬೇಕಾಗಿರುತ್ತೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಆಗುತ್ತೆ. ಇದರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ನಿಮ್ಮ ಒಂದು ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಲಾಗುವುದು. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.